ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಅತಿ ದೊಡ್ಡ ಸುದ್ದಿ. ಸ್ವತಃ ನರೇಂದ್ರ ಮೋದಿ ಅವರು ಮೆಗಾ ಸುದ್ದಿಯೊಂದನ್ನು ಸಿಡಿಸಿದ್ದಾರೆ. ಈಗ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ಲಾಸ್ಟ್. ಅಮಿತ್ ಶಾ ಕಡೆಯಿಂದ ಮೇಜರ್ ಆಪರೇಷನ್ ಆಗ್ತಿರೋದೇ ಹೌದಾ? ಈಗ BJP ಅಂದರೆ NDA ಭಾಗವಾಗಿ ಒಂದು ಬಹುಮತದ ಸರ್ಕಾರ ನಡೆಸ್ತಿದೆ. ಅದರ ಮುಂದಿನ ಎಲೆಕ್ಷನ್ಗೆ ಹೋಗುವಷ್ಟು ಹೊತ್ತಿಗೆ BJP ಈ ಚಿತ್ರಣವನ್ನೇ ಬದಲಾಯಿಸ್ಕೊಂಡು ಹೋಗುತ್ತಾ? ಸ್ವತಃ ಕಾಂಗ್ರೆಸ್ ನಾಯಕರೇ ಮೋದಿ ಮತ್ತು BJPಗರ ಬಳಿ ಹೇಳಿಕೊಂಡಿದ್ದೇನೆ. ಸೊ ಇದು ದೊಡ್ಡ ಬೆಳವಣಿಗೆಯ ಮುನ್ಸೂಚನೆ ಕೊಡ್ತಾ ಇದೆ. ಬಿಹಾರ ರಿಸಲ್ಟ್ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ, ಕೈಪಾಳ್ಯದಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಅದಾದ ಮೇಲೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಎನಿ ಟೈಮ್ ಕಾಂಗ್ರೆಸ್ ಮತ್ತೆ ವಿಭಜನೆಯಾಗಬಹುದು ಅಂತ ಬಾಂಬ್ ಸಿಡಿಸಿದ್ರು. ಈಗ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೊಂದು ಸ್ಫೋಟಕ ವಿಚಾರವನ್ನು ಖುದ್ದು ಮೋದಿ ಇಟ್ಟಿದ್ದಾರೆ. ಏನದು ಹಾಗಾದರೆ? ಬಿಗ್ ಎಕ್ಸ್ಪೋಸ್ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. 5-6 ಸೀಟ್ಸ್ ಅಂದ್ಕೊಂಡು ಇತರೆ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಅಂದರೆ ರಿಸಲ್ಟ್ ಲಿಸ್ಟಲ್ಲಿ ನೋಡಿದ್ರೆ ಇತರೆ ಅನ್ನುವಂಥ ಪಟ್ಟಿಯಲ್ಲಿ ಕಾಣ್ತಿದೆ ಅಂತ BJP ಕಾಲೆಳಿತಾ ಇದೆ. ಕಾಂಗ್ರೆಸ್ ಸಂಪೂರ್ಣ ಅವನತಿಯತ್ತ ಸಾಗಿದೆ. ಇನ್ನೂ ಎದ್ದೇಳೋದೇ ಕಷ್ಟ. ಕಾಂಗ್ರೆಸ್ ಅಂತಹ ಸ್ಥಿತಿಯನ್ನು ತಲುಪಿದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಂತ ಈಗಾಗಲೇ ಬೇಕಾದಷ್ಟು ಲಿಸ್ಟ್ ಇಟ್ಟು, ನಂಬರ್ ಇಟ್ಟು, ರಿಪೋರ್ಟ್ ಇಟ್ಟು BJPಗರಲ್ಲಿ ಟ್ರೋಲ್ ಮಾಡ್ತಿದ್ದಾರೆ. ಮತ್ತು 95 ದಾಖಲೆಯ 95 ಸೋಲುಗಳನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಂಡಿದೆ ಕಾಂಗ್ರೆಸ್ಸು. ಸೊ 95 ನಾಟ್ ಔಟ್ ಅಂತ ಕಾಲೆಳಿತಿದೆ. ಈ ಟೈಮಲ್ಲಿ ಏನೋ ಒಂದು ಮೇಜರ್ ಆಪರೇಷನ್ ಆಗ್ತಾ ಇದೆ. ಇಲ್ಲಾಂದರೆ ಮೋದಿ ಸ್ವತಃ PM ಇಂಥ ವಿಷಯಗಳನ್ನು ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ, ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಭರ್ಜರಿ ನಂಬರ್ ಜೊತೆಗೇನೆ ಮುಂದಿನ ಚುನಾವಣೆಗೆ ಹೋಗ್ತಾರಾ ಮೋದಿ? ಅಂದರೆ ಈಗ ಸದ್ಯಕ್ಕೆ ಅಂದುಕೊಂಡಂಗೆ ಬಂದಿರಲಿಲ್ಲ 24ರ ಚುನಾವಣೆಯಲ್ಲಿ. ಮೈತ್ರಿ ಮಾಡ್ಕೊಂಡಿದ್ದಾರೆ. ಮೈತ್ರಿಯ ಮೂಲಕ ಸರ್ಕಾರ ಸೇಫ್ ಆಗಿದೆ, ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಮಾಡ್ಕೊಂಡಿದ್ದಾರೆ, ಎಲ್ಲ ಸರಿ. ಆದರೆ ಮತ್ತೊಂದು ಮೇಜರ್ ಆಪರೇಷನ್ ದೇಶದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ನಡೆದು ನಂಬರ್ ಗೇಮೇ ಚೇಂಜ್ ಆಗುತ್ತಾ ಅನ್ನೋ ಮಟ್ಟಿಗೆ ಈ ಬೆಳವಣಿಗೆ ಆಗ್ತಿರೋದು ನೋಡಿ. ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿರೋದು ಗುಜರಾತಲ್ಲಿ ನೋಡಿ, ನಾವು ಯಾವಾಗ ಕಾಂಗ್ರೆಸ್ ಯಂಗ್ ಲೀಡರ್ಸ್ನ ಮೀಟ್ ಆಗ್ತೀವಲ್ಲ, ಆವಾಗ ಕಾಂಗ್ರೆಸ್ ಮೆಂಬರ್ಸ್ನ, ಲೀಡರ್ಸ್ ಅಂದರೆ ಬೇರೆಯವರಲ್ಲ, MPಗಳು, ಯಂಗ್ ಕಾಂಗ್ರೆಸ್ ಮೆಂಬರ್ಸ್ ಮತ್ತು INDIA ಕೂಟದ ಮೆಂಬರ್ಸ್, ಅಂದರೆ INDIA ಭಾಗವಾಗಿರುವ ಪಕ್ಷಗಳ MPಗಳು ಜೊತೆಗೆ ಕಾಂಗ್ರೆಸ್ನ ಯಂಗ್ ಲೀಡರ್ಸ್ ಮೆಂಬರ್ಸ್ MPಗಳು ಏನು ಹೇಳ್ತಾರಂತೆ ಪಾರ್ಲಿಮೆಂಟ್ ಹತ್ರ ಸಿಕ್ಕಾಗ ಗೊತ್ತಾ? ಸರ್, ನಾವು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಹೆಲ್ಪ್ಲೆಸ್ ಆಗಿದ್ದೀವಿ ನಾವು. ನಮ್ಮ ಕರಿಯರ್, ನಮ್ಮ ರಾಜಕೀಯ ಭವಿಷ್ಯವೇ ಈಗ ಕೊನೆಯಾಗ್ತಾ ಇದೆ ಅನ್ನುವ ಭಯದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಾವು. ನಮಗೆ ಒಂದೇ ಒಂದು, ವಿ ಡೋಂಟ್ ಇವನ್ ಗೆಟ್ ಅ ಚಾನ್ಸ್ ಟು ಸ್ಪೀಕ್ ಇನ್ ಪಾರ್ಲಿಮೆಂಟ್. ಅದನ್ನು ಹೇಳ್ತಾರಂತೆ ಸ್ವತಃ ಮೋದಿಯವರು ಹೇಳಿರೋದು. ಇದು ಯಂಗ್ ಕಾಂಗ್ರೆಸ್ ಮೆಂಬರ್ಸ್ ಮತ್ತು INDIA ಕೂಟದ ಮೆಂಬರ್ಸ್ ಮಾತು. ನಮಗೆ ಒಂದೇ ಒಂದು ಸಲ ಪಾರ್ಲಿಮೆಂಟಲ್ಲಿ ಮಾತಾಡೋದಕ್ಕೆ ಅವಕಾಶ ಕೂಡ ಕೊಡಲ್ಲ. ಯಾಕಂದರೆ ಅವರು ಹೇಳ್ತಾನೆ ಇರ್ತಾರೆ, ಟಾಪ್ ಲೀಡರ್ಸ್, ಅವರ ನಾಯಕರು ಹೇಳ್ತಾನೆ ಇರ್ತಾರಂತೆ, ಪಾರ್ಲಿಮೆಂಟ್ನ ಲಾಕ್ ಮಾಡೋ ರೀತಿ ಮಾಡಿಬಿಡಿ, ಯಾವುದೇ ಅಧಿವೇಶನ ಸರಿಯಾಗಿ ನಡೆಯೋದಕ್ಕೆ ಬಿಡಬೇಡಿ ಅಂತ ಆದೇಶ ಬರ್ತಾನೆ ಇರತ್ತಂತೆ. ಪಾರ್ಲಿಮೆಂಟನ್ನು ಲಾಕ್ ಮಾಡಿಬಿಡಿ ಅನ್ನುವ ಕಟ್ಟಾಜ್ಞೆ ಬರ್ತಿರುತ್ತೆ. ನಮಗೆ ಕ್ಷೇತ್ರದಲ್ಲಿಯೂ ಕೂಡ ಮುಖ ತೋರಿಸೋದಕ್ಕಾಗ್ತಿಲ್ಲ, ಉತ್ತರ ಕೊಡೋದಕ್ಕಾಗ್ತಿಲ್ಲ, ನಮ್ಮ ರಾಜಕೀಯ ಭವಿಷ್ಯ ಕೂಡ ಎಂಡಿಗೆ ಬರ್ತಿದೆ ಅನ್ನುವ ಭಯದ ವಾತಾವರಣ ಆವರಿಸ್ಕೊಳ್ತಿದೆ. ನಾವು ಏನು ಮಾಡಲಿ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ಮೆಂಬರ್ಸ್ ಬಂದು BJP ಹತ್ರ ಕೇಳ್ತಿದ್ದಾರೆ. ಅಂದರೆ ಇದು ರಾಷ್ಟ್ರ ರಾಜಕಾರಣದ ಒಂದು ದೊಡ್ಡ ಸುದ್ದಿ. मुझे मालूम है, पार्लियामेंट में जब युवा कांग्रेस के सांसद मिलते हैं, जो फर्स्ट टाइम कांग्रेस के सांसद है या उनके इंडिया अलायंस के सांसद है, वो मिलते हो कहते हैं साहब क्या करें, हमारी तो कैरियर खत्म हो रही। मैंने कहा क्या हुआ? बोले हमें संसद में बोलने का अवसर ही नहीं मिल रहा है, हर बार संसद को ताला लगा दो, यही करते रहते हैं। वो अपने क्षेत्र में जवाब नहीं दे पा रहे हैं,
वो कह रहे अगर हम हमारे क्षेत्र के विषयों को संसद में नहीं उठाएंगे तो दोबारा हमें कौन भेजेगा। पूरा युवा वर्ग कांग्रेस का जो पहली बार पार्लियामेंट में आया है, वे अपने भविष्य को लेकर के चिंतित हो गया है। साथियों, ऐसी स्थिति में हमारी जिम्मेवारी और बढ़ जाती है। हमें विकास की नई ऊंचाइयों को पार करना है। ಸೆಷನ್ ಅಲ್ಲಿ ಸದಾ ಗಲಾಟೆ ಗದ್ದಲ, ರಾಹುಲ್ ಗಾಂಧಿ ಅವರು ಅದಾನಿ ಅಂಬಾನಿ ಬೇರೆ ಬೇರೆ ವಿಚಾರಗಳನ್ನು ಎತ್ತುಕೊಂಡು ಸೆಷನ್ ಬಲಿಯಾಗಿರೋದಕ್ಕೆ ಬಿಜೆಪಿ ಯಾವ ರೀತಿ ಕಾಂಗ್ರೆಸ್ ಹತ್ತ ಮುಗಿ ಬೀಳ್ತಾ ಇರುತ್ತೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಇಲ್ಲಿ ಅದಾನಿ ಅಂಬಾನಿ ಬೈತಾರೆ, ಮತ್ತು ಅದೇ ಕಾಂಗ್ರೆಸ್ ಆಡಳಿತದ ಸರ್ಕಾರ ಇರೋ ಕಡೆ ಅದೇ ಅದಾನಿ ಅಂಬಾನಿ ಕರೆಸಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. ಸೊ ಇವರ ಮಾತಿಗೂ ನಡೆಗೂ ಒಂದಕ್ಕೊಂದು ಸಂಬಂಧನೂ ಇಲ್ಲ. ಸುಮ್ಮನೆ ಇವ್ರಿಗೆ ಸೆಷನ್ ಕಲಾಪ ಎಲ್ಲ ಹಾಳು ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಅಂತ ಆಕ್ರೋಶ ಹೊರ ಹೊಮ್ತಿರುತ್ತೆ. ಆಗಾಗ ನೋಡ್ತಾ ಇರ್ತೀವಲ್ಲ. ಈಗ ನೋಡಿ, ಕಾಂಗ್ರೆಸ್ನವರೇ ಬಂದು BJP ಹತ್ರ ಹೆಲ್ಪ್ಲೆಸ್ ಆಗಿದ್ದೀವಿ, ಯಾವುದೂ ಆಗ್ತಾ ಇಲ್ಲ ಅಂತ ನಾವು ಭಯದಲ್ಲಿದ್ದೀವಿ ನಮ್ಮ ಭವಿಷ್ಯದ ಬಗ್ಗೆ ಅಂತ ಮಾತಾಡಿದ್ದಾರಂತೆ. ಸೊ ಕಾಂಗ್ರೆಸ್ MPಗಳು BJP ಹತ್ರ ಬಂದು, ಮೋದಿ ಹತ್ರ ಬಂದು ತಮ್ಮ ಕಷ್ಟ ತೋಡ್ಕೊಳ್ತಿದ್ದಾರೆ ಅನ್ನೋದು ಓಪನ್ ಆಗಿ ಮಾತಾಡೋ ತನಕ ಬಂದಿದೆ ಅಂತ ಆಯಿತು. ಇದು ರೈಟ್ ಟೈಮ್ ಅಂತ ಅಮಿತ್ ಶಾ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೋದಿಗೆ ದೊಡ್ಡ ಉಡುಗೊರೆ ಕೊಡೋದಿಕ್ಕೆ ನಿಂತಿದ್ದಾರೆ ಅಮಿತ್ ಶಾ. ಮೆಗಾ ಆಪರೇಷನ್ ನಡೆಯೋದು ಫಿಕ್ಸಾ, ಭರ್ಜರಿ ಬಹುಮತವನ್ನು ಸಾಧಿಸೋದು ಫಿಕ್ಸಾ ಅನ್ನೋ ತನಕ ಚರ್ಚೆ ಶುರುವಾಗಿದೆ. ಯಾಕಂದರೆ ಇದು ಸೆಕೆಂಡ್ ಸ್ಟೇಟ್ಮೆಂಟ್. ಬಿಹಾರ ರಿಸಲ್ಟು BJPಗೆ ಎಂಥ ಬೂಸ್ಟ್ ಕೊಟ್ಟಿದೆ ಅಂದರೆ, ಮೋದಿ ನಾಯಕತ್ವವನ್ನು ಈ ದೇಶ ಮತ್ತೊಮ್ಮೆ ಬಯಸ್ತಾ ಇದೆ, ಮಗದೊಮ್ಮೆ ನೋಡೋದಕ್ಕೆ ಇಷ್ಟಪಡ್ತಿದೆ ಅನ್ನೋದರ ಕ್ಲಿಯರ್ ಮೆಸೇಜ್ ಇದು. ಮಹಾರಾಷ್ಟ್ರ ಗೆಲುವು, ಡೆಲ್ಲಿ ಗೆಲುವು, ಹರಿಯಾಣ ಗೆಲುವು, ಬಿಹಾರದಲ್ಲಿ ಇಂಥದ್ದೊಂದು ಪ್ರಚಂಡ ಬಹುಮತ, ಡಬಲ್ ಸೆಂಚುರಿ, ಇದೆಲ್ಲ ಸುಮ್ಮನೆ ಸಿಗ್ತಿರೋದಲ್ಲ. ಮೋದಿ ನಾಯಕತ್ವದಲ್ಲಿ ಇಡೀ ಜಗತ್ತು ಭಾರತ ಬೆಳವಣಿಗೆಯನ್ನು ಶ್ಲಾಘಿಸ್ತಿದೆ. ಇನ್ವೆಸ್ಟರ್ಸು ಹುಡುಕೊಂಡು ಬರ್ತಿದ್ದಾರೆ. ಭಾರತ ಟಾಪ್ 3 ಆಗೋದಕ್ಕೆ ಹೊರಟಿದೆ. ಇಂಥ ಒಂದು ರೈಟ್ ಟ್ರ್ಯಾಕಲ್ಲಿರುವಂಥ ಭಾರತ ಮೋದಿ ಕೈಯಲ್ಲೇ ಮುಂದುವರಿಬೇಕು ಅಂತ ಜನ ಬಯಸ್ತಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಈ ಹೊತ್ತಲ್ಲಿ ಕಾಂಗ್ರೆಸ್ನ MPಗಳು ಹಿಂಗೆ ಹೇಳ್ತಾರೆ ಪಾರ್ಲಿಮೆಂಟ್ ಹೊರಗಡೆ ಅಂದರೆ, ಸ್ವತಃ ಮೋದಿ ಅವರು ಹೇಳ್ಕೊಳ್ತಾರೆ, ಮೊನ್ನೆ ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ, ಮತ್ತೊಂದು ವಿಭಜನೆಯ ಸಮಯ ಬಂದಿದೆ, ಎನಿ ಟೈಮ್ ಅದು ಆಗಬಹುದು ನನಗನ್ನಿಸ್ತಿದೆ ಅಂತ ಓಪನ್ ಆಗಿ ಹೇಳ್ತಾರೆ. ಇವತ್ತು ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಸಿಡಿಲಿನಂತಹ ಸುದ್ದಿ. कांग्रेस के नामदार हैं, ये जिस रास्ते पर कांग्रेस को लेकर चल रहे हैं, इसके प्रति घोर निराशा, घोर नाराजगी अंदर ही अंदर पनप रही है। और मुझे तो आशंका है, हो सकता है कि आगे कांग्रेस का एक और बड़ा विभाजन हो। और साथियों, कांग्रेस के जो सहयोगी दल हैं वो भी समझने लगे हैं. ಕಾಂಗ್ರೆಸ್ ನಾಯಕರು ಈಗ BJPಗೆ ಹತ್ತಿರವಾಗ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಮೆಂಬರ್ಸ್ ಚಿದಂಬರಂ ಅವರು ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಮಾಡುವಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟರು. 26/11 ರಿಟ್ಯಾಲಿಯೇಷನ್ ಮಾಡೋದಕ್ಕೆ ನಾವು ಬಯಸಿದ್ವಿ, ಮನಮೋಹನ್ ಸಿಂಗ್ ಬಾಯನ್ನು ಅಮೆರಿಕ ಕಟ್ ಹಾಕ್ತು ಅನ್ನುವ ಮೂಲಕ ರಾಹುಲ್ ಗಾಂಧಿ ಬ್ರಹ್ಮಾಸ್ತ್ರವನ್ನು ಚಿದಂಬರಂ ಮುರಿದು ಬಿಟ್ಟರು. ನರೇಂದ್ರ ಸರೆಂಡರ್, ಟ್ರಂಪ್ ಎದುರು ಮಂಡಿಯೂರಿ ಮತ್ತೊಂದು ಮಗದೊಂದು ಅಂತಿದ್ದಂಥ ರಾಹುಲ್ ಗಾಂಧಿ ಅವರು ತುಟಿಕ್ ಪಿಟಿಕ್ ಅನ್ನೋದಂತೆ ಚಿದಂಬರಂ ಅವರ ಒಂದೇ ಒಂದು ಸ್ಟೇಟ್ಮೆಂಟು ಮುರಿದು ಹಾಕಿಬಿಡ್ತು ಅವರ ಅಸ್ತ್ರವನ್ನು. ಈಗ ನೋಡಿದ್ರೆ ನೋಡಿ, ಈ ಬಿಹಾರ ರಿಸಲ್ಟ್ ಬಗ್ಗೆ ಮುಮ್ತಾಜ್ ಪಟೇಲ್, ಯಾರಿವರು? ಅಹಮದ್ ಪಟೇಲ್ ಅವರ ಮಗಳು. ಅಹಮದ್ ಪಟೇಲ್ ಅಂದರೆ ಸೋನಿಯಾ ಗಾಂಧಿ, ಅಹಮದ್ ಪಟೇಲ್ ಅಂದರೆ ಕಾಂಗ್ರೆಸ್ನ ಆಧಾರ ಸ್ತಂಭ ಆಗಿದ್ದವರಲ್ವಾ. ಇವತ್ತು ಮೋದಿ ಅಮಿತ್ ಶಾ ಇದ್ದಂಗೆ ಅವ್ರಿಗೆ ತುಂಬ ಕ್ಲಿಯರ್ ಪಿಕ್ಚರ್ ಗೊತ್ತಿರುತ್ತೆ ಕಾಂಗ್ರೆಸ್ದು. ಮುಮ್ತಾಜ್ ಪಟೇಲ್ ಅವ್ರು ಹೇಳ್ತಿರೋದು, ನೋ ಎಕ್ಸ್ಕ್ಯೂಸಸ್, ನೋ ಬ್ಲೇಮ್ ಗೇಮ್, ನೋ ಇಂಟ್ರೋಸ್ಪೆಕ್ಷನ್, ಇಟ್ಸ್ ಟೈಮ್ ಟು ಲುಕ್ ವಿದಿನ್ ಆ್ಯಂಡ್ ಅಕ್ಸೆಪ್ಟ್ ರಿಯಾಲಿಟಿ ಅಂತ ಹೇಳ್ತಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಆಲೋಚನೆ ಮಾಡ್ತಿರೋರ ಮಾತುಗಳಿವು. ಅಸಲಿ ಪರಿಸ್ಥಿತಿಗೆ ಕಾರಣ ನಾಯಕತ್ವ ಮತ್ತು ಸಂಘಟನೆಯ ಕೊರತೆ. ನಿನ್ನೆಷ್ಟೇ ಒಬ್ಬರು ಕಾಂಗ್ರೆಸ್ ಲೀಡರು, ಅವರು ಸೀನಿಯರು, ಬಿಹಾರದಲ್ಲಿ ಮತ್ತು ಅಲ್ಲಿ ಗವರ್ನರ್ ಆಗಿದ್ದವರು, ಅವ್ರು ಹೇಳಿದ್ರು, ನಮ್ಮ ಈ ಹೀನಾಯವಾದ ಸೋಲಿಗೆ ಸಂಘಟನೆಯೇ ಕಾರಣ, ನಮ್ದಿಷ್ಟು ಪರಿಸ್ಥಿತಿ ಕೆಟ್ಟಿರೋದೇ ಕಾರಣ ಅಂತ. ಈಗ ಮುಮ್ತಾಜ್ ಪಟೇಲ್ ಅವ್ರು ಹೇಳ್ತಿರೋದು ನೋಡಿ, ಲಾಯಲ್ ಗ್ರೌಂಡ್ ವರ್ಕರ್ಸು ಯಾರು ಪಾರ್ಟಿ ಜೊತೆಗೆ ಎಂತಹ ಪರಿಸ್ಥಿತಿಯಲ್ಲೂ ನಿಂತಿದ್ದಾರಲ್ಲ, ಅವ್ರ ಜೊತೆಗೆ ನಿಲ್ಲಬೇಕಾಗಿದೆ. ಖಂಡಿತ ನಾವು ಮತ್ತೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇದೆ, ಆದರೆ ಅದು ಯಾವಾಗ
ಕೆಲಸ ಮಾಡಿದಾಗ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗಿದ್ದಾರೆ ಅವರು. ಅಷ್ಟೇ ಅಲ್ಲ, ಅತ್ಯಂತ ಕಠಿಣವಾದ ಒಂದು ಸಂದೇಶ ಕೊಟ್ಟಿದ್ದಾರೆ ನೋಡಿ ಮುಮ್ತಾಜ್ ಪಟೇಲ್. ಈ ಸೋಲಿಗೆ ಕಾರಣ ಏನಪ್ಪ ಅಂದರೆ ಅಧಿಕಾರ ಕೆಲವೇ ಕೆಲವರ ಕೈ ಸೇರಿದೆ. ಅಂದರೆ ಒಂದು ಫ್ಯಾಮಿಲಿ ಕೈ ಸೇರಿದೆ ಅಂತ ಹೇಳ್ದಂಗೆ ಆಯಿತು. ಕೆಲವೇ ಕೆಲವರ ಕೈ ಸೇರಿದೆ, ಮತ್ತು ಅದು ಪ್ರಾಬ್ಲಮ್ ಅಲ್ಲ. ಆ ಕೆಲವೇ ಕೆಲವರು ಗ್ರೌಂಡ್ ರಿಯಾಲಿಟಿಯಲ್ಲೇ ಬದುಕ್ತಿಲ್ಲ. ಗ್ರೌಂಡ್ ರಿಯಾಲಿಟಿ ರೆಸ್ಪಾನ್ಸಿಬಿಲಿಟಿ ಏನು ತಗೊಳ್ಬೇಕಿತ್ತಲ್ಲ ಅದರಿಂದ ಬಹಳ ದೂರದಲ್ಲಿರೋದೇ ಈ ಸೋಲಿಗೆ ಕಾರಣ ಅನ್ನೋದನ್ನು ಅವರು ತುಂಬ ಡೀಟೇಲ್ ಆಗಿ ವಿವರಿಸ್ತಾ ಹೋಗ್ತಾರೆ. ಮತ್ತು ನಮ್ಮ ರೂಟ್ ಗಟ್ಟಿಯಾಗಿದೆ. ಕಾರ್ಯಕರ್ತರು ಇವತ್ತಿಗೂ ಕೂಡ ಎಂಥದೇ ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಎದ್ದು ನಿಲ್ತೀವಿ ಅನ್ನುವಂಥ ಹುರುಪಿನೊಂದಿಗೆ ಇದ್ದಾರೆ. ಆದರೆ ಅವರನ್ನು ರಿವಾರ್ಡ್ ಮಾಡುವಂತಹ ಮತ್ತು ಗ್ರೌಂಡಲ್ಲಿ ಉಳ್ಕೊಂಡು ಕೆಲಸ ಮಾಡುವ, ಯಾಕಂದರೆ BJP ಅವ್ರು ಹೇಳ್ದೋದೇ ಅಲ್ವಾ, ಪಾರ್ಟ್ ಟೈಮ್ ಕೆಲಸ, 9 to 5 ಜಾಬ್ ಮಾಡ್ತಿದ್ದಾರೆ ಪಾಪ. ಬರೋದು ಬ್ಲೇಮ್ ಗೇಮ್ ಮಾಡೋದು, EVM ಅನ್ನು ದೂರೋದು, ಎಲೆಕ್ಷನ್ ಕಮಿಷನ್ ದೂರೋದು, ಓಟ್ ಚೋರಿ ಅನ್ನೋದು, ಫಾರಿನ್ನಿಗೆ ಹಾರೋದು ಅಂತ ಅಲ್ವಾ BJP ಹೇಳ್ತಿರೋದು. ಈಗ ಅದನ್ನೇ ಕಾಂಗ್ರೆಸ್ನವ್ರು ಹೇಳ್ದಂಗೆ ಆಯಿತು. ಗ್ರೌಂಡ್ ರಿಯಾಲಿಟಿಯನ್ನು ಅರಿತವರ ಕೈಯೆಲ್ಲ ಇಲ್ಲ ಅಧಿಕಾರ. ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರೋ ಅವರಿಗೆ ಗ್ರೌಂಡ್ ರಿಯಾಲಿಟಿಯೇ ಗೊತ್ತಿಲ್ಲ ಅಂತ ಕಪಾಳ ಮೋಕ್ಷ ಮಾಡ್ದಂಗೆ ಆಯಿತು. ಕಾಂಗ್ರೆಸ್ನ ನಾಯಕರು ಈ ರೀತಿ ಮಾತಾಡ್ತಿರೋದಕ್ಕೂ ಮೋದಿ ಕಾಂಗ್ರೆಸ್ನ ಮೆಂಬರ್ಸ್, ಯಾರೋ ಲೀಡರ್ಸ್ ಹೇಳ್ತಿಲ್ಲ, ಅವರು ಕಾಂಗ್ರೆಸ್ನ ಮೆಂಬರ್ಸ್ ನಮ್ಮ ಹತ್ರ ಬಂದು ಹೀಗೆ ಹೇಳಿದ್ದಾರೆ ಅಂತಿರೋದಕ್ಕೂ ದೇಶದ ರಾಜಕಾರಣದಲ್ಲೊಂದು ಐತಿಹಾಸಿಕ ಬೆಳವಣಿಗೆ ಆಗತ್ತೆ ಅನ್ನೋದರ ಸ್ಪಷ್ಟ ಸುಳಿವನ್ನು ಕೊಡ್ತಾ ಇದೆ ಇದು ಈ ಒಂದು ಬಿಗ್ ಡೆವಲಪ್ಮೆಂಟ್ ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ. ನೋಡಿ, ಈಗ ಶುರುವಾಗಿದೆ. ಈ ವೋಟ್ ಶೇರ್ ಮತ್ತು ಸೀಟ್ ಪಡ್ಕೊಂಡಿದ್ದು ಪಕ್ಕಾ ವೋಟ್ ಚೋರಿ, ಇದು ಬಿಹಾರ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ಮತ್ತೆ ಅದೇ ನಂಬರ್ಸ್ ಜೊತೆಗೆ ಕಪಾಳ ಮೋಕ್ಷ ಮಾಡಿದ್ದಾರೆ BJPಗರು. ಏನು ಕೇಳ್ತಿರೋದು, ರಾಹುಲ್ ಗಾಂಧಿ ಫಾಲೋವರ್ಸ್ ಎಲ್ಲ ಈಗ RJD 23% ವೋಟ್ ಶೇರ್ ತೊಗೊಂಡಿದೆ, 25 ಸೀಟ್ಸ್ ತೊಗೊಂಡಿರೋದು. BJP 21%, ಅಂದರೆ RJDಗಿಂತ ಕಡಿಮೆ ವೋಟ್ ಶೇರು 89 ಸೀಟ್ಸ್ ಹೆಂಗೆ ತೊಗೊಳ್ತು. JDU 19% ವೋಟ್ ಶೇರು 84 ಸೀಟ್ಸ್ ಹೆಂಗೆ ತೊಗೊಳ್ತು. LJP 5.5 ವೋಟ್ ಶೇರಿಗೆ 19 ಸೀಟ್ಸ್ ತೊಗೊಂಡಿದೆ. ಕಾಂಗ್ರೆಸ್ 8.3% ವೋಟ್ ಶೇರ್ಗೆ ಬರೀ 6 ಸೀಟ್ಸ್ ತೊಗೊಂಡಿದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ 2015 ರಿಸಲ್ಟ್ ತೆಗೆದು ನೋಡಿ ನೀವು ಅಂತ ಅಲ್ಲೇ ಆನ್ಸರ್ ಕೊಡ್ತಾ ಇರೋದು. RJD ಅಂದರೆ JDU ನಿಮ್ಮದೇ ಮಹಾಗಠಬಂಧನದ ಭಾಗವಾಗಿತ್ತು ಆವಾಗ ವೋಟ್ ಶೇರ್ ನೆನಪಿದೆಯಾ ನಿಮಗೆ? RJD 18%, RJD ಬರೀ 18% ವೋಟ್ ಶೇರಿಗೆ 80 ಸೀಟ್ಸ್ ತೊಗೊಂಡಿತ್ತು. ಆವಾಗಿಂದ ನಿಮಗೆ ನೆನಪಿಲ್ವಾ ಅಂತ ಅದೇ ನಂಬರ್ ಇಟ್ಟು ಕೌಂಟರ್ ಕೊಡ್ತಿದ್ದಾರೆ. BJP 24% ವೋಟ್ ಶೇರ್ಗೆ 51 ಸೀಟ್ಸ್ ತೊಗೊಂಡಿತ್ತು. JDU 16% ವೋಟ್ ಶೇರ್ಗೆ 71 ಸೀಟ್ಸ್ ತೊಗೊಂಡಿತ್ತು. ಇದೆಲ್ಲ ನಿಮಗೆ ನೆನಪಿಲ್ವಾ ಅಂತ ಅದೇ ನಂಬರ್ ಸಮೇತ ಕಾಂಗ್ರೆಸ್ಗೆ BJPಗರು ಕೌಂಟರ್ ಕೊಡ್ತಿದ್ದಾರೆ. ಸೊ ಹೆಂಗೆ ಹೆಕ್ಕಿ ತೆಗಿಯೋದಕ್ಕೆ ಹೋದ್ರು, ಯಾವ ನಂಬರ್ ತೋರಿಸಿದ್ರು ಈಗ ವೋಟ್ ಚೋರಿ, EVM, ಎಲೆಕ್ಷನ್ ಕಮಿಷನ್ ದೂರೋಕ್ಕಾಗಲ್ಲ. ಯಾಕಂದರೆ ಟೈಟ್ ಫೈಟ್ ಆಗಿ ಒಂದು 10 ಸೀಟಲ್ಲಿ ಸೋತು ಬಿಟ್ರಪ್ಪ ಅಂತಿದ್ರೆ ಆಗ ಈ ಬ್ಲೇಮ್ ಗೇಮ್ ಇನ್ನೂ ಜೋರಾಗಿರ್ತಿತ್ತು. ಇಲ್ಲಿರೋ ಪರಿಸ್ಥಿತಿ ಹಾಗಲ್ಲ. ಇಡೀ ಬಿಹಾರ ಕಿತ್ತೆದ್ದು ವೋಟ್ ಹಾಕಿದ್ದಾರೆ. ಆ ಥರ ವೋಟಿಂಗ್ ಆಗಿದೆ. ಮತ್ತದು NDA ಪರವಾಗಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿರುವಾಗ ಇಡೀ ರಾಜ್ಯನೇ ಮೋಸ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತನ ಅಲ್ಲೇ ಆನ್ಸರ್ ಸಿಕ್ಕಿಬಿಡತ್ತೆ. ಸೊ ಕಾಂಗ್ರೆಸ್ಗೀಗ ಯಾವುದೇ ಬಗೆಯ ಈ ಬ್ಲೇಮ್ ಗೇಮ್ ಮಾಡುವಂಥ ಅವಕಾಶ ಉಳ್ಕೊಂಡಿಲ್ಲ ಅನ್ನೋದನ್ನು ಕೈ ಒಳಗಿನ ಎಲ್ಲ ಆಳ ಅಗಲ ಬಲ್ಲಂಥ ನಾಯಕರೇ, ಸೀನಿಯರ್ಸೇ ಈಗ ಮಾತಾಡ್ತಿರೋದು, ಕಪಾಳ ಮೋಕ್ಷ ಮಾಡ್ತಿರೋದು. ಈ ಹೊತ್ತಲ್ಲಿ ಮೋದಿ ಮೆಗಾ ಆಪರೇಷನ್ ಬಿಗ್ ಡೆವಲಪ್ಮೆಂಟ್ನ ಸ್ಪಷ್ಟ ಸುಳಿವನ್ನು ಕೊಡ್ತಿದ್ದಾರೆ. ಯಾವುದಾದ್ರೂ ಬಗೆಲಾಗಬಹುದು ಆ ಆಪರೇಷನ್ನು. ಒಟ್ಟಿನಲ್ಲಿ ಕಾಂಗ್ರೆಸ್ನ ಬುಡ ಅಲುಗಿಸುವ, ಬೇರು ಶೇಕ್ ಆಗುವಂಥದ್ದೊಂದು ಡೆವಲಪ್ಮೆಂಟ್ನ ಕ್ಲಿಯರ್ ಪಿಕ್ಚರ್ ಆಗಿದೆ. ಅಸಲಿಗೆ ಬಾಂಬನ್ನು ಈಗ ಮೋದಿ ಸಿಡಿಸಿದ್ದಾರೆ, ಹೈಡ್ರೋಜನ್ ಬಾಂಬ್ ಅಂತ ಅನ್ನಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಸಿಡಿಸ್ತೀನಿ ಅಂದಿದ್ರು, ಆದರೆ ಈಗ ಕಾಂಗ್ರೆಸ್ ಬುಡಕ್ಕೆ ಬಾಂಬ್ ಹಾಕಿದ್ರ ಮೋದಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.